ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ HPV ವ್ಯಾಕ್ಸಿನ್ ಮಕ್ಕಳಲ್ಲಿ ಯಾವಾಗ ಹಾಕಿಸ್ಬೇಕು, ಯಾವ ವ್ಯಾಕ್ಸಿನನ್ನು ಹಾಕಿಸ್ಬೇಕು, ಈ ಹುಡುಗರಲ್ಲೂ ಅಥವಾ ಈ ಬಾಯ್ ಚೈಲ್ಡಲ್ಲೂ ಹಾಕಿಸ್ಬೋದಾ, ಈ ರೀತಿ ಕ್ವೆಶನ್ ಏನು ಬರ್ತಾ ಇರುತ್ತೆ, ಅದಕ್ಕೆ ಆನ್ಸರನ್ನು ಕಂಡುಕೊಳ್ಳೋಣ. ಸೊ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ HPVಯ ಬಗ್ಗೆ ಹೇಳಿದ್ದೆ. HPV ಅನ್ನೋದು ಒಂದು ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಬೇರೆ ಬೇರೆ ಪ್ರಜಾತಿಯ ಈ ವೈರಸ್ ಇರುತ್ತೆ. ಲೋ ರಿಸ್ಕ್ ಆ್ಯಂಡ್ ಹೈ ರಿಸ್ಕ್. ಲೋ ರಿಸ್ಕ್ ಅಂದರೆ ಕಡಿಮೆ ರಿಸ್ಕ್ ಉಂಟು ಮಾಡುವಂತಹ ರೋಗಗಳನ್ನು ಅದು ಮಾಡ್ತಾ ಇರುತ್ತೆ. ಲೈಕ್ ಜೆನೈಟಲ್ ವಾರ್ಡ್ಸ್, ಜನನಾಂಗದ ನರೋಲಿಗಳು, ನಿಮ್ಮ ಕೈಗಳ ಮೇಲೆ ವಾರ್ಡ್ಸು, ಕಾಲಿನ ಮೇಲೆ ವಾರ್ಡ್ಸು, ಕಂಕಳಲ್ ವಾರ್ಡ್ಸು, ಇವನ್ನೆಲ್ಲ ಮಾಡ್ತಾ ಇರುತ್ತೆ. ಆ್ಯಂಡ್ ಹೈ ರಿಸ್ಕ್ ಅಂದರೆ ಕ್ಯಾನ್ಸರನ್ನು ಮಾಡುವಂತಹ HPVಗಳು. ಅದು ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು ಹೆಣ್ಮಕ್ಳಲ್ಲಿ, ಅಥವಾ ಗಂಡಸಿನಲ್ಲಿ ಶಿಶ್ನದ ಕ್ಯಾನ್ಸರ್ ಇರ್ಬೋದು, ಅಥವಾ ನಿಮಗೆ ಈ ಗುದದ್ವಾರದ ಕ್ಯಾನ್ಸರ್ ಇರ್ಬೋದು, ಬಾಯಿಯ ಕ್ಯಾನ್ಸರ್ ಇರ್ಬೋದು. ಈ ರೀತಿ ಕ್ಯಾನ್ಸರನ್ನು ಮಾಡುವಂತಹ ಒಂದು ವೈರಸ್ 16, 18, 31, 32, 51, 52 ಇವೆಲ್ಲ HPVಯ ಪ್ರಜಾತಿಗಳು, ಹೈ ರಿಸ್ಕ್ ಕ್ಯಾಟಗರೀಸು. ಯಾವುದು ಈ ರೀತಿ ಕ್ಯಾನ್ಸರನ್ನು ಮಾಡ್ತಾ ಇರುತ್ತೆ. ಓಕೆ, ಈಗ ಈ HPV ಇಂದ ಉಂಟಾಗುವ ಕ್ಯಾನ್ಸರ್ಸ್ ಏನಿದ್ದಾವೆ ಬಹಳ ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ. ಬಟ್ HPVಗೆ ನಮ್ಮ ಹತ್ರ ಕ್ಯೂರ್ ಇಲ್ಲ. ಓಕೆ, ನಾವು HPVಯನ್ನು ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಬಟ್ HPVಯನ್ನು ಪತ್ತೆ ಹಚ್ಚೋಕ್ಕೆ ಅಥವಾ HPVಯನ್ನು ತಡೆಗಟ್ಟಕ್ಕೆ ನಮ್ಮ ಹತ್ರ ವ್ಯಾಕ್ಸಿನ್ಸ್ ಇದ್ದಾವೆ, ಲಸಿಕೆಗಳಿದ್ದಾವೆ. ಓಕೆ, ಆ್ಯಂಡ್ ಬಹಳ ಸೇಫ್ ವ್ಯಾಕ್ಸಿನ್ಸ್, ಬಹಳ ಇಫೆಕ್ಟಿವ್ ವ್ಯಾಕ್ಸಿನ್, ಬಹಳ ಚೆನ್ನಾಗಿ ಇವು ಕೆಲಸ ಮಾಡ್ತಾ ಇರ್ತವೆ. ಪ್ರೊವೈಡೆಡ್ ನಾವು ಇವುಗಳನ್ನು ಆದಷ್ಟು ಬೇಗ ನಮ್ಮ ಹೆಣ್ಮಕ್ಳಿಗಾಗಲಿ ನಮ್ಮ ಗಂಡು ಮಕ್ಕಳಿಗೆ ಹಾಕ್ಕೊಟ್ರೆ ಬಹಳಷ್ಟು ಕಾಂಪ್ಲಿಕೇಶನ್ಸನ್ನು ನಾವು ಪ್ರಿವೆಂಟ್ ಮಾಡ್ತಾ ಇರ್ಬೋದು. ಇಷ್ಟು ಬೇಗ ಯಾಕೆ ಈ ವ್ಯಾಕ್ಸಿನನ್ನು ಕೊಡಬೇಕು, ನಾವು ನಮ್ಮ ಮಕ್ಕಳಿಗೆ ಯಾಕೆ ಕೊಡಬೇಕು? HPV ಅನ್ನೋದು ಲೈಂಗಿಕವಾಗಿ ಹರಡುವಂಥ ರೋಗ ಅಲ್ವೇ? ಸೊ ಯಾಕೆ ನಾವು ನಮ್ಮ ಮಕ್ಕಳಲ್ಲೇ ಕೊಡಬೇಕು? ಹೌದು, HPV ಇಸ್ ಅ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಲೈಂಗಿಕವಾಗಿ ಹರಡುವಂತಹ ರೋಗ. ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ರಿ, ಐದರ್ ವಜೈನಲ್ ಸಂಬಂಧ ಇರ್ಬೋದು, ಅಥವಾ ಗುದ ಸಂಭೋಗ ಇರ್ಬೋದು, ಅಥವಾ ಮುಖ ಮೈಥುನ ಇರ್ಬೋದು. ಈ ರೀತಿ ನೀವು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ಈ ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಾ ಇರುತ್ತೆ. ಅಥವಾ ತಾಯಿಗೆ HPV ಇದೆ ಅಂದಾಗ ಮಗುವಿಗೆ ಈ HPV ಬರ್ತಾ ಇರ್ಬೋದು. ಸೊ ಈ ರೀತಿ ಈ ವೈರಸ್ ಹರಡ್ತಾ ಇರುತ್ತೆ. ಹೀಗಿತ್ತು ಅಂದಾಗ ಯಾಕೆ ನಾವು ಚಿಕ್ಕ ಮಕ್ಕಳಲ್ಲೇ ಈ ವ್ಯಾಕ್ಸಿನನ್ನು ಹಾಕಿಬಿಡಬೇಕು? ನೀವು ಲೈಂಗಿಕವಾಗಿ ಸಕ್ರಿಯವಾಗೋಕ್ಕಿಂತ ಮೊದಲೇ ನಾವು ವ್ಯಾಕ್ಸಿನನ್ನು ಹಾಕಿದರೆ ಆ ವ್ಯಾಕ್ಸಿನ್ನಿಗೆ ಆ ಕೆಪ್ಯಾಸಿಟಿ ಇರುತ್ತೆ ನಿಮ್ಮ ಬಾಡಿಯ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡೋಕ್ಕೆ ಅಗೇನ್ಸ್ಟ್ ದಿಸ್ HPV ವೈರಸ್. ಸೊ ನೀವು ಎಷ್ಟು ಬೇಗ ಈ ವ್ಯಾಕ್ಸಿನನ್ನು ಹಾಕ್ಸಿರ್ತೀರಾ, ನಿಮ್ಮ ಬಾಡಿ ಈ ರೀತಿ HPV, ಹೈ ರಿಸ್ಕ್ HPV ಅಗೇನ್ಸ್ಟ್ ಫೈಟ್ ಮಾಡೋಕ್ಕೆ ರೆಡಿ ಇರುತ್ತೆ. ಒಂದು ಸಲ ನೀವು ಎಕ್ಸ್ಪೋಸ್ ಆಗಿ ಹೋದ್ರಿ, ಒಂದು ಸಲ ನಿಮ್ಮಲ್ಲಿ ಲೈಂಗಿಕ ಕ್ರಿಯೆ ನಡೀತು, ಆವಾಗ ಈ ಲಸಿಕೆಗಳು ಅಷ್ಟು ಇಫೆಕ್ಟಿವ್ ಇರೋದಿಲ್ಲ. ಇರ್ತವೆ, ಬಟ್ ಈ ಸಣ್ಣ ಏಜ್ನಲ್ಲಿ ನಾವು ಏನು ಹಾಕ್ತೀವಿ ಅಷ್ಟು ಇಫೆಕ್ಟಿವ್ ನೀವು ಒಂದು ಸಲ ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಗ ಅದಿರೋದಿಲ್ಲ. ಆ್ಯಂಡ್ ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಗ ನಾವು 10 ಜನರಲ್ಲಿ ಒಂದು 8 ಜನರಿಗೆ ಈ HPV ಹರಡ್ತಾನೆ ಇರುತ್ತೆ. ಓಕೆ, ಸೊ ದ್ಯಾಟ್ ಈಸ್ ವೈ ಈ HPV ವ್ಯಾಕ್ಸಿನನ್ನು ನಾವು ಅರ್ಲಿ ಏಜಸ್ಸಲ್ಲಿ ಹಾಕೋಕ್ಕೆ ಹೇಳ್ತಾ ಇರ್ತೀವಿ. ಸೊ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಓಕೆ, 9 ರಿಂದ 14 ವರ್ಷದ ಹೆಣ್ಮಕ್ಳಲ್ಲಿ, ಅಥವಾ ಗಂಡು ಮಕ್ಕಳಿದ್ದಾರೆ, ಬಾಯ್ಸಲ್ಲೂ ನಾವು ಈ ಔಷಧಿಯನ್ನು ಕೊಡ್ಬೋದು, ಈ ವ್ಯಾಕ್ಸಿನನ್ನು ಕೊಡ್ಬೋದು. 9 to 14 ಇಯರ್ಸ್ ಇದ್ದರು ಅಂದಾಗ ನಾವು ಇವರಲ್ಲಿ ಈ HPV ವ್ಯಾಕ್ಸಿನನ್ನು ಕೊಡ್ತಾ ಇರ್ತೇವೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಏನಿದೆ, ಒಂದು ಬಹಳ ಡೇಂಜರಸ್ ಕ್ಯಾನ್ಸರ್ ಹೆಂಗಸರಲ್ಲಿ. ಆ್ಯಂಡ್ ಈ ಕ್ಯಾನ್ಸರಿಂದ ನಮ್ಮ ಒಂದು 20% ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ನಮ್ಮ ಭಾರತದಲ್ಲೇ ಇರುತ್ತೆ ಸರ್ವೈಕಲ್ ಕ್ಯಾನ್ಸರ್. ಆ್ಯಂಡ್ ಈ ಸರ್ವೈಕಲ್ ಕ್ಯಾನ್ಸರ್ ಮಾಡೋದಕ್ಕೆ ಒನ್ ಆಫ್ ದ ಮೋಸ್ಟ್ ಕಾಮನ್ ವೈರಸ್ ಅಂದರೆ ಈ HPV ವೈರಸ್.
ಸೊ ಈ HPV ವೈರಸ್ಸನ್ನೇ ನಾವು ತಡೆದ್ಬಿಟ್ರೆ ಕ್ಯಾನ್ಸರ್ ಆಗೋ ಸಾಧ್ಯತೆನೇ ಬಹಳ ಕಡಿಮೆ ಇರುತ್ತೆ. ಸೊ ಅದರಿಂದ ಗೌರ್ಮೆಂಟ್ ಅಷ್ಟು ಸ್ಟ್ರೆಸ್ ಮಾಡ್ತಾ ಇರುತ್ತೆ, ಲೈಕ್ ಈ ವ್ಯಾಕ್ಸಿನನ್ನು ಹಾಕಿಸಿ ಅಂತ. ಓಕೆ, ಸೊ ಹೆಣ್ಮಕ್ಳಲ್ಲಿ ಬಿಟ್ವೀನ್ 9 to 14 ಇಯರ್ಸ್ ಈ ವ್ಯಾಕ್ಸಿನನ್ನು ನಾವು ಹಾಕಿಸ್ಬೇಕಾಗತ್ತೆ. ಗಂಡು ಮಕ್ಕಳಲ್ಲಿ ಅವರಲ್ಲೂ ಸಹ ನಾನು ಹೇಳಿದೆ, ಈ ಶಿಶ್ನದ ಕ್ಯಾನ್ಸರು, ಈ ಗುದದ್ವಾರದ ಕ್ಯಾನ್ಸರ್ಸು ಎಕ್ಸೆಟ್ರಾ, ಇವನ್ನೆಲ್ಲ ತಡಿಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಆ್ಯಂಡ್ ಅವರಿಗೆ ನಾವು ವ್ಯಾಕ್ಸಿನ್ ಹಾಕ್ಸಿದ್ರೆ ಅವರಿಂದ ಅವರ ಪಾರ್ಟ್ನರಿಗೆ ಹೋಗುವಂಥ ಸಾಧ್ಯತೆ, HPV ಹೋಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ ಅಲ್ವಾ. ಸೊ ಅದೂ ಸಹ ಬಹಳ ಹೆಲ್ಪ್ ಮಾಡ್ತಾ ಇರುತ್ತೆ ಟು ಬ್ರಿಂಗ್ ಡೌನ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಈ ಚಿಕ್ಕ ಮಕ್ಕಳಲ್ಲಿ 9 to 14 ಇಯರ್ಸಿನ ಮಕ್ಕಳಲ್ಲಿ ನಾವು ಈ ವ್ಯಾಕ್ಸಿನನ್ನು ರಿಕಮೆಂಡ್ ಮಾಡ್ತಾ ಇರ್ತೇವೆ. ಸೊ ಈ HPV ವ್ಯಾಕ್ಸಿನ್ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಸಿನ್ ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ಗಾರ್ಡಾಸಿಲ್ 4, ಗಾರ್ಡಾಸಿಲ್ 9 ಆ್ಯಂಡ್ ಇಂಡಿಯಾ ಓನ್ ಪ್ರೊಡ್ಯೂಸ್ ಮಾಡಿದಂಥ ಸರ್ವವ್ಯಾಕ್ ವ್ಯಾಕ್ಸಿನ್ ಎಕ್ಸೆಟ್ರಾ. ಓಕೆ, ಸೊ ಈ ವ್ಯಾಕ್ಸಿನ್ ಯೂಶ್ವಲಿ ನೀವು ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರ, ಮಕ್ಕಳ ಡಾಕ್ಟರ್ ಹತ್ರ ಹೋಗ್ಬೋದು, ಅಥವಾ ಈ ಗೈನಕಾಲಜಿಸ್ಟ್ ಯಾರಿರ್ತಾರೆ, ಪ್ರಸೂತಿ ತಜ್ಞರು, ಅವರು ಸಹ ಈ ವ್ಯಾಕ್ಸಿನನ್ನು ಇಟ್ಕೊಂಡಿರ್ತಾರೆ. ಅವರು ನಿಮಗೆ ಈ ವ್ಯಾಕ್ಸಿನನ್ನು ಕೊಡ್ತಾ ಇರ್ತಾರೆ. ಯೂಶ್ವಲಿ ಪ್ರೈವೇಟ್ ಸೆಕ್ಟರಲ್ಲಿನೇ ಇದು ಸಿಗ್ತಾ ಇರುತ್ತೆ. ಆ್ಯಂಡ್ ಈ ವ್ಯಾಕ್ಸಿನಿನ ಕಾಸ್ಟ್ ಸಹ ವೇರಿ ಆಗ್ತಾ ಇರುತ್ತೆ. ಈಗ ನಾನು ಹೇಳಿದೆ ಗಾರ್ಡಾಸಿಲ್ 4, ಇದು 4 ಟೈಪ್ಸ್ ಆಫ್ HPV ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ. 6, 11, 16, 18. ಓಕೆ, ಈ 6, 11 ಜನನಾಂಗದ ನರೂಲಿಗಳನ್ನು ತಡಿತಾ ಇರುತ್ತೆ. 16, 18 ಈ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬೇರೆ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್ ಎಕ್ಸೆಟ್ರಾ. ಸೊ ಇದು ಗಾರ್ಡಾಸಿಲ್ 4. ಅದೇ ರೀತಿ ಗಾರ್ಡಾಸಿಲ್ 9 ಅಥವಾ ನ್ಯಾನೋವ್ಯಾಲೆಂಟ್ ವ್ಯಾಕ್ಸಿನ್, ಇದು 9 ಪ್ರಜಾತಿಯ ಈ HPV ಅನ್ನು ತಡೀತಾ ಇರುತ್ತೆ. 6, 11, 16, 18, 31, 33, 45, 52 ಆ್ಯಂಡ್ 58 ಈ ರೀತಿ ಇವೆಲ್ಲ ಪ್ರಜಾತಿಯ HPV ಅನ್ನು ತಡೀತಾ ಇರುತ್ತೆ. ಆ್ಯಂಡ್ ಈ ವ್ಯಾಕ್ಸಿನ್ಸ್ ಎಲ್ಲ ತುಂಬ ಇಫೆಕ್ಟಿವ್ ಇರ್ತವೆ. ಆಲ್ಮೋಸ್ಟ್ 95 to 98% ಇವು ಈ ರೀತಿ ಕ್ಯಾನ್ಸರ್ಸ್ ಎಕ್ಸೆಟ್ರಾ ತಡೀಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಆ್ಯಂಡ್ ಸೇಫ್ ಸಹ ಇರ್ತವೆ. ಸೊ ಇದರ ಕಾಸ್ಟ್ ಆಲ್ಸೋ ಅದೇ ರೀತಿ ನಾನು ಹೇಳಿದೆ ವೇರಿ ಆಗ್ತಾ ಇರುತ್ತೆ. ಈಗ ಗಾರ್ಡಾಸಿಲ್ಲು 4 ಅನ್ನೋದು 3500 ಇಂದ 4000 ಪರ್ ಡೋಸ್ ಬರ್ತಾ ಇರ್ಬೋದು. ಗಾರ್ಡಾಸಿಲ್ 9 ಅರೌಂಡ್ 10,000 to 11,000 ಪರ್ ಡೋಸ್ ನಿಮಗೆ ಬೀಳ್ತಾ ಇರ್ಬೋದು. ನೀವು 9 to 14 ಇಯರ್ಸಲ್ಲಿನೇ ಈ ಇಂಜೆಕ್ಷನನ್ನು ಕೊಟ್ಟರೆ ನಿಮ್ಗೆ 2 ಡೋಸ್ ಬೇಕಾಗತ್ತೆ. ಒಂದು ಹೋದಾಗ ಏನು ಒಂದು ಡೋಸ್ ತೊಗೊಳ್ತೀರಾ, ಆ್ಯಂಡ್ ನೆಕ್ಸ್ಟು 6 months ಆದಮೇಲೆ ಇನ್ನೊಂದು ಡೋಸ್ ಕೊಡ್ತಾ ಇರ್ತಾರೆ ನಿಮ್ಮ ಡಾಕ್ಟ್ರು. ಓಕೆ, ಈ ಔಷಧಿ ಅಥವಾ ಈ ಲಸಿಕೆ ಏನಿದೆ ತುಂಬ ಸೇಫ್ ಇರುತ್ತೆ. ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಆಗಲಿ, ಡೆವಲಪ್ಮೆಂಟಿಗೆ ಏನಾದರೂ ಪ್ರಾಬ್ಲಮ್ ಆಗೋದು ಆ ರೀತಿ ಏನೂ ಇರೋದಿಲ್ಲ. ಬಹಳ ಪೋಟೆಂಟ್ ವ್ಯಾಕ್ಸಿನ್ ಇದು, ಬಹಳ ಒಳ್ಳೆಯ ಲಸಿಕೆ ಇದು. ಇಷ್ಟು ಬೆನಿಫಿಟ್ಸ್ ಇರುವಂತಹ ಲಸಿಕೆ, ಇಷ್ಟು ದೊಡ್ಡ ದೊಡ್ಡ ಕ್ಯಾನ್ಸರ್ಸನ್ನು ತಡೆಯುವಂಥ ಲಸಿಕೆ. ಸೊ ಡೆಫಿನೆಟ್ಲಿ ನೀವು ನಿಮ್ಮ ಮಕ್ಕಳಿಗೆ ಈ ವ್ಯಾಕ್ಸಿನನ್ನು ಹಾಕಿಸ್ಬೇಕು. ಸೈಡ್ ಇಫೆಕ್ಟ್ಸ್ ಅಂದರೆ ಏನಾಗ್ಬೋದು, ಇಂಜೆಕ್ಷನ್ ಹಾಕಿದ ಜಾಗದಲ್ಲಿ ನಿಮ್ಗೊಂದು ಸ್ವಲ್ಪ ನೋವಾಗ್ಬೋದು, ಸ್ವಲ್ಪ ಅಲ್ಲಿ ರೆಡ್ನೆಸ್ ಆಗ್ಬೋದು, ಅಷ್ಟೇ ಹೊರತು ಜಾಸ್ತಿ ಯಾವುದೇ ಮೇಜರ್ ಸೈಡ್ ಇಫೆಕ್ಟ್ ಯಾವುದೂ ಈ ವ್ಯಾಕ್ಸಿನಿಂದ ಆಗ್ತಾ ಇರೋದಿಲ್ಲ. ಸಪೋಸ್ ನೀವು ಈ 15 ಇಯರ್ಸ್ ಆದಮೇಲಿಂದ ನೀವು ಈ ವ್ಯಾಕ್ಸಿನನ್ನು ತೆಗೆದುಕೊಳ್ಬೇಕು ಅಂದಾಗ ನಿಮಗೆ 3 ಡೋಸಸ್ ಬೇಕಾಗ್ತವೆ. ಒಂದು ಹೋದಾಗ ಒಂದು ಡೋಸ್, ಆಮೇಲೆ 1 ಮಂತಿಗೆ ಇನ್ನೊಂದು ಡೋಸ್, ಆ್ಯಂಡ್ ನೆಕ್ಸ್ಟ್ 6 ಮಂತ್ಸಿಗೆ ಒಂದು ಡೋಸ್. ಆ್ಯಂಡ್ ಆ ಏಜಲ್ಲಿ ನೀವು ಯಾವಾಗ ತೊಗೊಳ್ತೀರಾ ಆ ವ್ಯಾಕ್ಸಿನು, ಅದು ಅಷ್ಟು ಇಫೆಕ್ಟಿವ್ ಇರೋದಿಲ್ಲ ಯಾವುದು ನೀವು ಈ 9 to 14 ಇಯರ್ಸಲ್ಲಿ ತೆಗೆದುಕೊಳ್ತೀರಾ. ಸೊ ನಿಮ್ಮ ಮನೆಯಲ್ಲಿ ಈ ಏಜ್ ಗ್ರೂಪಲ್ಲಿ 9 ರಿಂದ 14 ವರ್ಷದ ಒಳಗಡೆ ಹೆಣ್ಮಗಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಇದ್ದರೆ ನೀವು ಡೆಫಿನೆಟ್ಲಿ ಅವರಿಗೆ ಈ ವ್ಯಾಕ್ಸಿನನ್ನು ಕೊಡಿಸಿ. ಇದು ಜಸ್ಟ್ ನಿಮ್ಮ ಈ ಗರ್ಭಕಂಠದ ಕ್ಯಾನ್ಸರ್, ನಿಮ್ಮ ಗುದದ್ವಾರದ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ಗಂಟಲಿನ ಕ್ಯಾನ್ಸರ್, ಜನನಾಂಗದ ನರೂಲಿ, ಶಿಶ್ನದ ಕ್ಯಾನ್ಸರ್, ಈ ರೀತಿ ದೊಡ್ಡ ದೊಡ್ಡ ಮಾರಕ ಕ್ಯಾನ್ಸರ್ ಯಾವುದು ಈ HPVಯಿಂದ ಆಗ್ತಾ ಇರುತ್ತೆ ಅವುಗಳನ್ನು ತಡೆಯೋದಕ್ಕೆ ಬಹಳ ಹೆಲ್ಪ್ ಮಾಡ್ತಾ ಇರ್ತವೆ. ಬಹಳ ಇಂಪಾರ್ಟೆಂಟ್ ವ್ಯಾಕ್ಸಿನ್, ಬಹಳ ಸೇಫ್ ವ್ಯಾಕ್ಸಿನ್. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಸಹ ಆಗ್ತಾ ಇರೋದಿಲ್ಲ. ಸೊ ನಿಮ್ಮ ಡಾಕ್ಟರಿನ ಜೊತೆ, ನಿಮ್ಮ ಮಕ್ಕಳ ತಜ್ಞರ ಜೊತೆ, ನಿಮ್ಮ ಪೀಡಿಯಾಟ್ರಿಷಿಯನಿನ ಜೊತೆ, ನಿಮ್ಮ ಗೈನಕಾಲಜಿಸ್ಟಿನ ಹತ್ರ ಡಿಸ್ಕಸ್ ಮಾಡಿ ಆ್ಯಂಡ್ ಈ ವ್ಯಾಕ್ಸಿನನ್ನು ನಿಮ್ಮ ಮಕ್ಕಳಿಗೆ ಹಾಕಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. Please like, share and subscribe the channel. Thank you.